ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ಫೆನ್ಸಿಂಗ್ ಆಪೋಸಿಟ್ ಈ ರಸ್ತೆ ಇದೆಯಲ್ಲ, ಇದು ಸರ್ಕಾರಿ ರಸ್ತೆ. 1 ಕಿಲೋಮೀಟ್ರು ತಾರ್ ರೋಡಿಂದ ಇದೇ ರೀತಿ ಬರಬೇಕಾಗುತ್ತೆ. ಸೊ ಈ ಪ್ರಾಪರ್ಟಿ 2 ಕಡೆಯಿಂದ ಕೂಡ ಬರ್ಬೋದು. ಸೊ 2 ಕಡೆಯಿಂದ ಕೂಡ ತಾರ್ ರೋಡೆ, ಬಟ್ 1 ಕಿಲೋಮೀಟ್ರ್ ಡಿಸ್ಟೆನ್ಸು ನಿಯರ್ ಬೈ ವಿಲೇಜ್. ಇದು ಟೋಟಲ್ ಬಂದು 5 ಎಕರೆ ಬೌಂಡ್ರಿ ಇದು. ಸೊ ಎಂಟ್ರೆನ್ಸಲ್ಲಿ ವಾಸಕ್ಕೆ ಒಂದು ಪುಟ್ಟ ಮನೆ ಇದೆ. ಒಂದು ಸಪ್ರೇಟ್ ಟಿಸಿನೂ ಕೂಡ ಹಾಕಿದ್ದಾರೆ. ಬೋರ್ವೆಲ್ ರನ್ನಿಂಗಲ್ಲಿದೆ. ಸೊ ಇದು ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಇದು. ಕಂಪ್ಲೀಟು ಫೆನ್ಸಿಂಗ್ ಆಗಿದೆ 5 ಎಕರೆಗೂ ಕೂಡ. ಇದು ಸೆಲ್ಫ್ ಪರ್ಚೇಸ್ ಪ್ರಾಪರ್ಟಿ. ಎಷ್ಟು 2 ಬೋರ್ ಇದೆಯಾ? ಸೊ ಈ 5 ಎಕರೆಗೆ 2 ಬೋರ್ ಇದೆ. ಇದು ನಿರಂತರವಾಗಿ ಇದೇ ರೀತಿ ನೀರು ರನ್ನಿಂಗಲ್ಲಿರುತ್ತೆ. ಸೊ ವಾಟರ್ ಸ್ಟೋರೇಜ್ ಇದು. ಸೊ 2 ಬೋರ್ವೆಲ್ ಕೂಡ ರನ್ನಿಂಗಲ್ಲಿದೆ. ಸೊ ಈ ರೀತಿ ಪೈಪ್ಲೈನ್ ಮಾಡಿದ್ದಾರೆ, ಡ್ರಿಪ್ ಹಾಕಿದ್ದಾರೆ. ಇಲ್ಲಂತೂ ವಾಟ್ರು ತುಂಬ ಸಫಿಷಿಯೆಂಟ್. ನೋಡಿ, ಈ 2 ಬೋರು ಕೂಡ ರನ್ನಿಂಗಲ್ಲಿದೆ. ಇದು ನಿರಂತರವಾಗಿ ಓಡುತ್ತಿದೆ, ಎಲ್ಲೂ ಕೂಡ ಬ್ರೇಕ್ ಆಗೋದೇ ಇಲ್ಲ, ಅಷ್ಟು ಸಫಿಷಿಯೆಂಟ್ ನೀರಿದೆ. ಈ 5 ಎಕರೆನಲ್ಲಿ ಇವರು ಏನು ಅಗ್ರಿಕಲ್ಚರ್ ಮಾಡಿಲ್ಲ, ಹಾಗೆ ಖಾಲಿ ಬಿಟ್ಟಿದ್ದಾರೆ. ಅದ್ದೂರಿ ನೀರು. ಈ 5 ಎಕರೆಗೆ 1 ಬೋರೆ ಸಾಕು ಆ್ಯಕ್ಚುಲಿ. ಅದೇ ಇಲ್ಲಿ 2 ಬೋರ್ಗಳು ಕೂಡ ಬರ್ತಾ ಇದೆ. ಸೊ ರನ್ನಿಂಗಲ್ಲಿದೆ. ಸೊ ಹೀಗಿರುವಾಗ ಈ ಪ್ರಾಪರ್ಟಿಯಲ್ಲಿ ನಮ್ಮ ಸ್ವಇಚ್ಛೆ, ನಮ್ಮ ಕಾನ್ಸೆಪ್ಟ್ ಏನಿದೆ ಆ ಕಾನ್ಸೆಪ್ಟ್ ಪ್ರಕಾರ ಇಲ್ಲಿ ಫುಲ್ಫಿಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಕಂಪ್ಲೀಟ್ ತೆಂಗು ಸುತ್ತ ಟೀಕ್ಸ್, ಸಿಲ್ವರ್ಸು ಮತ್ತು ಫ್ರೂಟ್ಸ್ ಎಲ್ಲ ಹಾಕ್ಬೋದು. ಸೀಬೆ, ದಾಳಿಂಬೆ, ಸಪೋಟ, ಪಪಾಯ ಹಾಕ್ಬೋದು. ಸೊ ಹೀಗೆ ಫ್ರೂಟ್ಸ್ ಹಾಕ್ಬೋದು. ಸೊ ನಮ್ಗೆ ಇಷ್ಟ ಬಂದ ಬೆಳೆಗಳನ್ನೇ ಬೆಳೆಯೋಕ್ಕೆ ಇದು ತುಂಬ ಯೋಗ್ಯವಾಗಿದೆ. ನಾವು ಅಂದುಕೊಂಡ ರೀತಿಯಲ್ಲೂ ಕೂಡ ಮ್ಯಾಕ್ಸಿಮಮ್ ವಾಟರ್ ಇದೆ ಇಲ್ಲಿ. ಎಲ್ಲ ಸುಮ್ಮನೆ ವೇಸ್ಟ್ ಆಗೋಗ್ತಾ ಇದೆ, ಏನು ವ್ಯವಸಾಯ ಮಾಡಿಲ್ಲ. ಬಟ್ ಇದನ್ನು ಇಂಟ್ರೆಸ್ಟ್ ವಹಿಸಿ ತಗೊಂಡಂಥವ್ರು ಈ ಪ್ರಾಪರ್ಟಿನ ನಾವೇನು ನಮ್ಮ ಉದ್ದೇಶ ಇದೆಯಲ್ಲ ಆ ಉದ್ದೇಶನ ಮೀರಿ ಇಲ್ಲಿ ಬೆಳೆಗಳನ್ನ ಬೆಳಿಬೋದು. ಇಲ್ಲಿ ನಿಂತ್ಕೊಂಡು ನೀರು ಫ್ಲೋ ಆಗ್ತಿರೋದು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಹೊರಗಡೆ ಹೋಗ್ಲಿಕ್ಕೆ ಬತ್ತೆ ಆಗ್ತಿಲ್ಲ, ಅಷ್ಟು ನೀರು ಇಲ್ಲಿ ಓವರ್ ಫ್ಲೋ ಆಗ್ತಾ ಇದೆ. ಅದು ಏನು ಯೂಸ್ ಇಲ್ಲ, ಸುಮ್ಮನೆ ಹೊರಗಡೆ ಹೋಗ್ತಾ ಇದೆ ನೀರು. ಬಟ್ ಬೆಳೆ ಬೆಳೆದಿದ್ರೆ ತುಂಬ ಚೆನ್ನಾಗಿರೋದು. ಇವರೇನೂ ಮಾಡಿಲ್ಲ. ಓಕೆ. ಸೊ ಹೀಗೆ ನಿಮ್ಮ ಕಾನ್ಸೆಪ್ಟ್ ಪ್ರಕಾರ ಇಲ್ಲಿ ಬೆಳೆಗಳನ್ನು ಬೆಳೆಯೋಕ್ಕೆ ಇದು ಯೋಗ್ಯವಾಗಿದೆ. ಅಲ್ಲಿ ಏನು ಐಟಮ್ಸ್ ಮೇಲೆ ಕಾಣ್ತಿದೆಯಲ್ಲ, ಅದು ಈ ಪ್ರಾಪರ್ಟಿ ಬರೋಲ್ಲ. ಅದಿರೋದು ಆ ಕಡೆಗೆ ಪಕ್ಕದ ಲ್ಯಾಂಡಲ್ಲಿ ಇರೋದು. ಈ ಪ್ರಾಪರ್ಟಿ ಅದಕ್ಕೆ ಸಂಬಂಧ ಇಲ್ಲ.
ಇದು ಮೈಸೂರು ರಿಂಗ್ ರೋಡಿಂದ ಬಂದರೆ ಒಂದು 42 ಕಿಲೋಮೀಟರ್ಸ್ ಆಗುತ್ತೆ. 42 kilometers from Mysore Ring Road and 8 kilometers from Ooty Road. Ooty Road ಇಂದ ಒಂದು 8 ಕಿಲೋಮೀಟರ್ ಆಗುತ್ತೆ. NH ಇಲ್ಲ. ಇದು ಒಂದು ಸೆಲ್ಫ್ ಪರ್ಚೇಸ್ ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿದೆ ಇದು. Okay, thanks for watching.